ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರೆಲ್ಲ ಚಾನಲ್ಗೆ ಬರ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ಸ್ಪರ್ಧೆಯಲ್ಲಿ ಅಥವಾ ಈ ಒಂದು ಅತ್ಯದ್ಭುತ ಸುವರ್ಣಾವಕಾಶವನ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಈ ರೀತಿಯ ಹಲವು ಹಳೆಯ ಕಾಯಿನ್ಗಳನ್ನ ನಾನು ಗಿವ್ ಅವೇ ಮಾಡ್ತಾ ಇರುವಂಥದ್ದು ನೋಡ್ಬೋದು. 5 ಬಾಕ್ಸ್ಗಳಿರುವಂಥದ್ದು. ಸೊ 5ರಲ್ಲೂ ಕೂಡ ಈಕ್ವಲ್ ಅಮೌಂಟ್ ಆಫ್ ಕಾಯಿನ್ಗಳನ್ನು ಇರುವಂಥದ್ದು, ಮತ್ತೆ ಈಕ್ವಲ್ ಡಿನಾಮಿನೇಷನ್ನ ಕಾಯಿನ್ಗಳನ್ನು ನಾನು ಇಟ್ಟಿರುವಂಥದ್ದು. 5 ಜನ ಅದೃಷ್ಟಶಾಲಿಗಳಿಗೆ ಈ ಒಂದು 5 ಬಾಕ್ಸ್ಗಳು ದೊರೆಯಲಿವೆ. ಅದಕ್ಕೆ ಏನ್ ಮಾಡಬೇಕು, ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಇದರಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಯಾವುದೇ ರೀತಿಯ ಡಿಫಿಕಲ್ಟ್ ಸ್ಟೆಪ್ಸ್ ಇಲ್ಲ, ಎಲ್ಲವೂ ಸಿಂಪಲ್ ಸ್ಟೆಪ್. ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಮಾಡಬಹುದು. ಈ ಒಂದು ಬಾಕ್ಸ್ಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಫಸ್ಟ್ ಏನಪ್ಪಾ ಮಾಡಬೇಕು ಅಂದ್ರೆ, ಈ ಒಂದು ವಿಡಿಯೋನ ಪೂರ್ತಿ ನೋಡಿರ್ಬೇಕು. ರೂಲ್ಸ್ ಹೇಳ್ತಾ ಇದೀನಿ, ಕರೆಕ್ಟಾಗಿ ಬರ್ಕೊಂಬಿಡಿ. ಈ ಒಂದು ವಿಡಿಯೋನ ಇವಾಗ ಏನ್ ನೋಡ್ತಾ ಇರಲ್ಲ, ಇದನ್ನ ಫುಲ್ ನೋಡಬೇಕು. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿರಬೇಕು. ಎರಡನೇದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿರಬೇಕು. ಮತ್ತೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ, ಈ ಒಂದು ವಿಡಿಯೋನ ಮಿನಿಮಮ್ 5 ಜನಕ್ಕೆ ಅಥವಾ 5 ವಾಟ್ಸ್ಆಪ್ ಗ್ರೂಪ್ಗಳಿಗೆ ನೀವು ಶೇರ್ ಮಾಡಿರಬೇಕು. ಖಂಡಿತವಾಗಿಯೂ ನೀವು ಯಾವ ಡೇಟಲ್ಲಿ ನೋಡಿರ್ತೀರಲ್ಲ ಅದೇ ಡೇಟಲ್ಲಿ ಶೇರ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಆನೆಸ್ಟ್ ಆಗಿರೋಣ. ಆನೆಸ್ಟ್ ಇಸ್ ದ ಬೆಸ್ಟ್ ಪಾಲಿಸಿ. 4ನೇದು ಏನಪ್ಪಾ ಅಂದ್ರೆ, ಇದು ಇಂಪಾರ್ಟೆಂಟ್ ಥಿಂಗು. ಏನಪ್ಪಾ ಅಂದ್ರೆ, ಈ ಒಂದು ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡ್ಬೇಕಾಗತ್ತೆ. ಏನಂತ ಅಂದ್ರೆ, ನಿಮಗೆ ಯಾಕೆ ಹಳೆ ನಾಣ್ಯಗಳು ಬೇಕು, ಈ ಒಂದು ಹಳೆ ನಾಣ್ಯಗಳು ನಿಮಗೆ ಯಾಕೆ ಬೇಕು. ನೋಡ್ಬೋದು, ಎಲ್ಲಾ ಬಾಕ್ಸ್ ಅಲ್ಲೂ ಸೇಮ್ ಕಾಯಿನ್ಗಳು ಇರುವಂತದ್ದು. ಸೊ ನಾನು ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿ ಇಟ್ಟಿದ್ದೇನೆ. ಈ ಒಂದು ಹಳೆ ನಾಣ್ಯಗಳು ನಿಮಗೆ ಯಾಕೆ ಇಂಪಾರ್ಟೆಂಟ್, ನಾನು ನಿಮ್ಗೆ ಯಾಕೆ ಕೊಡಬೇಕು. ಸೊ ನೀವೊಬ್ಬ ಕಾಯಿನ್ ಕಲೆಕ್ಟರ್ ಆಗ್ತೀರಾ ಅಂದ್ರೆ ಅದರ ಬಗ್ಗೆ ನೀವು ಕಮೆಂಟ್ ಮಾಡಬೇಕಾಗತ್ತೆ. ಈ ನಾಣ್ಯಗಳು ನಿಮ್ಗೆ ಯಾಕೆ ಬೇಕು ಅಂತ. ಸೊ ನನಗೆ ಯಾವ ಕಾಮೆಂಟ್ಗಳು ಇಷ್ಟ ಆಗುತ್ತೆ, ಮತ್ತೆ ಯಾವ ಕಾಮೆಂಟ್ಗಳಿಗೆ ಹೆಚ್ಚೆಚ್ಚು ಲೈಕ್ ಬಂದಿರುತ್ತೆ, ಇವೆಲ್ಲವನ್ನು ಕನ್ಸಿಡರ್ ಮಾಡಿ ನಾನು 5 ಜನ ಅದೃಷ್ಟಶಾಲಿಗಳಿಗೆ ಈ ಒಂದು ನಾಣ್ಯಗಳನ್ನ ಕೊಡ್ತಾ ಇದ್ದೇನೆ. ಸೊ ಯಾವ್ಯಾವ ಕಾಯಿನ್ಗಳಿದಾವಪ್ಪ ಅಂತ ಕೇಳಿದ್ರೆ ನೋಡಿ, 20 ಪೈಸೆಯ ಲೋಟಸ್ ಕಾಯಿನ್, UNC ಕಾಯಿನ್ ಇರುವಂತದ್ದು. ಎಲ್ಲದರಲ್ಲೂ ಅದೇ ರೀತಿಯ ಕಾಯಿನ್ಗಳನ್ನ ನಾನು ಹಾಕಿದ್ದೇನೆ. ಅದೇ ರೀತಿ 1 ರೂಪಾಯಿನ ಡಬ್ಬು ಕಾಯಿನ್, ಇದನ್ನ ಡಬ್ಬು ಕಾಯಿನ್ ಅಂತ ಕರೀತಾರೆ. ಸುಮಾರು 45-46 ವರ್ಷಗಳಷ್ಟು ಹಳೆಯ ಕಾಯಿನ್. ಇದು ಒಂದು ನಾಣ್ಯ ನಿಮ್ಗೆ ಏನಾದ್ರು 50 ರೂಪಾಯಿ ಅಷ್ಟು ಬೆಲೆ ಬಾಳುತ್ತೆ. ಇದು ಅಷ್ಟೇ 50 ರೂಪಾಯಿ ಅಷ್ಟು ಬೆಲೆ ಬಾಳುತ್ತೆ ಒಂದು ನಾಣ್ಯ. ಅದೇ ರೀತಿ 1 ಪೈಸೆದ ಈ ಒಂದು ಹಾರ್ಸ್ ಕಾಯಿನ್, ಇದು ಅಷ್ಟೇ 50 ರೂಪಾಯಿ ಅಷ್ಟು ಬೆಲೆ ಬಾಳುತ್ತೆ. ಮತ್ತೆ ಇದು ನಾರ್ಮಲ್ ಕಾಯಿನ್ ಬಿಡಿ, 2 ರೂಪಾಯಿನ ಭಾರತ ಮ್ಯಾಪ್ನ ನಾಣ್ಯ. ಇದರಲ್ಲಿ ಏನು ಹೆಚ್ಚಿನ ವಿಶೇಷತೆ ಏನಿಲ್ಲ. ಅದೇ ರೀತಿ 1 ಪೈಸೆಯ ಈ ನಾಣ್ಯ, 10 ಪೈಸೆದ ಈ ನಾಣ್ಯ, 10 ಪೈಸೆಯ ಈ ಒಂದು ನಾಣ್ಯ, ಮತ್ತೆ 1 ರೂಪಾಯಿನ ರಾಜಾ ಕಾಯಿನ್. ಅದೇ ರೀತಿ 50 ಪೈಸೆಯ ಫ್ಲೋರಲ್ ಡಿಸೈನ್ನ ಕಾಯಿನ್. ನೋಡಿ UNC ಕಾಯಿನ್ ಯಾವ ರೀತಿ ಹೊಡಿತಾ ಇದೆ ಅಂತ. ಮತ್ತೆ 25 ಪೈಸೆಯ ಏಷ್ಯನ್ ಗೇಮ್ಸ್ನ ಕಾಯಿನ್ ಇರುವಂಥದ್ದು. ಅದೇ ರೀತಿ 3 ಪೈಸದ ನಾಣ್ಯಗಳಿರುವಂಥದ್ದು. ಮತ್ತೆ ಇದು ಎಲ್ಲರ ಫೇವ್ರೇಟ್ 25 ಪೈಸೆದ ಗೇಂಡಾಮೃಗದ ನಾಣ್ಯ, 5 ಪೈಸೆಯ ಈ ಒಂದು ನಾಣ್ಯ, ಮತ್ತೆ 50 ಪೈಸದ ಈ ಒಂದು ನಾಣ್ಯ ಇರುವಂಥದ್ದು. ಅದೇ ರೀತಿ ನೋಡಿ, ಇದು ತುಂಬಾ ರೇರ್ ಕಾಯಿನು, 1 ಪೈಸದ, ಇದು ಬ್ರಿಟಿಷರ ಕಾಲದ ನಾಣ್ಯ. ನೋಡ್ತಾ ಇದ್ರೆ ಇಲ್ಲಿ 1945 ಅಂತ ಇರುವಂತದ್ದು. ಸೊ 1 ಪೈಸದ ನಾಣ್ಯ, ಇದನ್ನ ತೂತು ಕಾಸು ಅಂತ ಕೂಡ ಕರೀತಾರೆ. ಸೊ ಈ ರೀತಿ 10 ಹಲವು ಕಾಯಿನ್ಗಳು ಇರುವಂತದ್ದು. ಮತ್ತೆ 1 ಪೈಸಲ್ಲೇ 4-5 ವೆರೈಟಿಗಳನ್ನ ಇಟ್ಕೊಂಡಿರುವಂತದ್ದು. ನೋಡಿ, ಇದೊಂದು 1 ಪೈಸದ ಕಂಚಿನ ನಾಣ್ಯ, 1957ರ ನಾಣ್ಯ. ಅದೇ ರೀತಿ 10 ಪೈಸದ ನಾಣ್ಯ, ಮತ್ತೊಂದು 25 ಪೈಸೆಯ ಈ ಒಂದು ನಾಣ್ಯ. ಮತ್ತೆ ಇನ್ನೂ ಇದಾವೆ, ಇನ್ನು 50 ಪೈಸೆಯ ನೋಡಿ, ಇದೊಂದು ಫಾರಿನ್ ಮಿಂಟ್ನ ಕಾಯಿನು. ಹಾಗೆ ಹೇಳ್ತಾ ಹೋದ್ರೆ ಇನ್ನು ಸುಮಾರು ವೆರೈಟಿ ಇರುವಂತದ್ದು. ನೋಡಿ, ಇದು 5 ಪೈಸಾ, ಆಗ್ಲೇ ನೋಡಿದ 5 ಪೈಸೆ ಬೇರೆ, ಇದೊಂದು 5 ಪೈಸೆ ಬೇರೆ. ಮತ್ತೆ ಎಲ್ಲವೂ ಕೂಡ ಕೆಲವೊಂದು ಕಾಯಿನ್ಗಳನ್ನ 2 ಹಾಕಿದ್ದೀನಿ, ಕೆಲವೊಂದು ಕಾಯಿನ್ಗಳನ್ನ ರೇರ್ ಕಾಯಿನ್ಗಳನ್ನ ಒಂದೊಂದು ಇಟ್ಟಿದ್ದೇನೆ. ನೋಡಿ, ಇದೊಂದು 50 ಪೈಸೆಯ ಮುದ್ರಾ ಕಾಯಿನ್ ಅಂತ ಕರೀತಾರೆ. ಇದು 1 ರೂಪಾಯಿ 2 ರೂಪಾಯಿ ಕಾಯಿನ್ ನೋಡಿರ್ತಾರೆ, ಇದು 50 ಪೈಸೆಯ ಕಾಯಿನು. ಮತ್ತೆ ಈ ರೀತಿಯ 1 ಪೈಸೆಯ ನಾಣ್ಯ, ಅಲ್ಯೂಮಿನಿಯಂ ನಾಣ್ಯ. ಮತ್ತೆ ಈ ರೀತಿಯ 10 ಪೈಸೆಯ ನಾಣ್ಯ, ಮತ್ತೆ ಈ ರೀತಿಯ 20 ಪೈಸೆದ ನಾಣ್ಯ. ಅದೇ ರೀತಿ ಇನ್ನೂ ಸುಮಾರು ಕಾಯಿನ್ಗಳಿರುವಂಥದ್ದು. ನಾನು ಮತ್ತೆ ನೋಡಿ, ಇಲ್ಲೊಂದು ಕಾಯಿನ್ ಇದೆ, 2 ಪೈಸದ ನಾಣ್ಯ. ಈ ತರದ 2 ಕಾಯಿನ್ ಇರುವಂಥದ್ದು. ಒಂದೊಂದು ಬಾಕ್ಸ್ ಅಲ್ಲಿ 2 ಕಾಯಿನ್, ಎಲ್ಲದರಲ್ಲೂ ರಿಪೀಟ್ ಸೇಮ್ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಗ್ರೇಡ್ನ ಕಾಯಿನ್. ನೋಡಿ, ಇದೊಂದು 50 ಪೈಸೆಯ ಭಾರತ ಮ್ಯಾಪ್ನ ನಾಣ್ಯ. ನೋಡಿ, 50 ಪೈಸೆದ ಭಾರತ ಮ್ಯಾಪ್ನ ನಾಣ್ಯ, ಪಾರ್ಲಿಮೆಂಟ್ ಸುತ್ತು ಬರೆದಿರುವಂತದ್ದು ಭಾರತಕ್ಕೆ. ಈ ಒಂದು ನಾಣ್ಯದಲ್ಲಿ ಡಿಸೈನ್ ಆ ರೀತಿ ಇರುವಂತದ್ದು. ಈ ಎಲ್ಲಾ ನಾಣ್ಯಗಳು ನಿಮಗೆ ಬೇಕು ಅಂದ್ರೆ
ನಾನು ಹೇಳಿದ ಎಲ್ಲಾ ರೂಲ್ಸ್ಗಳು ಫಾಲೋ ಆಗಿರಬೇಕು. ನಾನು ಖಂಡಿತವಾಗೂ ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ತೇನೆ, ಚೆಕ್ ಮಾಡಿ ನಾನು ಕೊಡೋದು. ಸೊ ಈ ಒಂದು ನಾಣ್ಯಗಳು ನಿಮ್ಗೆ ಎಲ್ಲಿ ಸಿಗುತ್ತೆ? ಖಂಡಿತವಾಗೂ ನೋಡಿ, ನೀವು ಬೆಂಗಳೂರು ಎಕ್ಸಿಬಿಷನ್ಗೆ ಬರಬೇಕು. ಹೌದು ಫ್ರೆಂಡ್ಸ್, ನೀವು ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ಗೆ ಬರಬೇಕು. ಯಾವತ್ತು ಇರುವಂತದ್ದು? ಸರಿಯಾಗಿ ಇನ್ನ 1.25 ತಿಂಗಳು ಇರುವಂತದ್ದು. ಫೆಬ್ರವರಿ 20ಕ್ಕೆ ಶುರುವಾಗುತ್ತೆ, ಶುಕ್ರವಾರ. ಫೆಬ್ರವರಿ 22ರವರೆಗೂ ಕೂಡ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. 9:30 10 ಗಂಟೆಯಿಂದ ಶುರುವಾಗುತ್ತೆ. ಅದೇ ರೀತಿ ಸಂಜೆ 6 ಗಂಟೆವರೆಗೆ ಮುಕ್ತಾಯ ಆಗುತ್ತೆ. 3 ದಿನಗಳಿರುತ್ತೆ. ಆ 3 ದಿನದಲ್ಲಿ ನೀವು ಯಾವತ್ತು ಬಂದ್ರೂ ನಾನು ಕೊಡ್ತೇನೆ. ನಾನು 3 ದಿನನೂ ಅಲ್ಲಿಗೆ ಹೋಗ್ತಾ ಇದ್ದೇನೆ. ನೀವು ಬಂದ್ರೆ ನಾನು ಖಂಡಿತವಾಗೂ ಕೊಡ್ತೇನೆ. ಸೊ ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ಆಪರ್ಚುನಿಟಿ. ನಾನು ಡೈರೆಕ್ಟ್ ಆಗಿ ನಿಮ್ಗೆ ಕೊಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು, ಇದರಲ್ಲಿ ಸರ್ಪ್ರೈಸ್ ಗಿಫ್ಟ್ಗಳು ಕೂಡ ಇರುತ್ತೆ. ಇದು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಲ್ವಾ? ಇದನ್ನ ಹೊರತುಪಡಿಸಿ ಕೂಡ ಇದೇ ಬಾಕ್ಸ್ ಗಳಲ್ಲಿ ಸರ್ಪ್ರೈಸ್ ಗಿಫ್ಟ್ಗಳು ಕೂಡ ಇರುತ್ತೆ. ಖಂಡಿತವಾಗೂ ಸರ್ಪ್ರೈಸ್ ಗಿಫ್ಟ್ಗಳು ನಿಮ್ಮನ್ನ ಸರ್ಪ್ರೈಸ್ ಮಾಡೇ ಮಾಡುತ್ತೆ. ಸೊ ಎಲ್ಲಾ ಅವಕಾಶಗಳು ನಿಮ್ಮಲ್ಲಿದೆ, ಮಿಸ್ ಮಾಡ್ಕೊಳ್ಬೇಡಿ. ಮತ್ತೆ ನನಗೆ ಕನ್ನಡ ಬರೋದಿಲ್ಲ, ನಾನು ಯಾವ ಲ್ಯಾಂಗ್ವೇಜ್ ಅಲ್ಲಿ ಕಮೆಂಟ್ ಮಾಡಲಿ? ಸೊ ಇಂಗ್ಲಿಷ್ ಅಲ್ಲಿ ಮಾಡಬಹುದು, ಹಿಂದಿಯಲ್ಲಿ ಮಾಡಬಹುದು, ತೆಲುಗು, ತಮಿಳ್, ನಿಮ್ಮ ಲ್ಯಾಂಗ್ವೇಜ್ಗಳಲ್ಲಿ ನೀವು ಮಾಡಿ. ಸೊ ಕನ್ನಡ ನಾನು ಪ್ರಿಫರ್ ಮಾಡ್ತೇನೆ. ನಿಮ್ಮ ಲ್ಯಾಂಗ್ವೇಜ್ಗಳಲ್ಲಿ ನೀವು ಮಾಡಿ. ನಾವು ಎಲ್ಲ ಭಾಷೆಗಳನ್ನ ಗೌರವಿಸೋಣ, ಕನ್ನಡವನ್ನ ನಾವು ಆರಾಧಿಸೋಣ. ಸೊ ಎಲ್ಲ ಭಾಷೆಗಳಲ್ಲೂ ನೀವು ಕಮೆಂಟ್ ಮಾಡೋದಕ್ಕೆ ನಾನು ಮುಕ್ತ ಅವಕಾಶ ಕೊಡ್ತಾ ಇದ್ದೇನೆ. ಸೊ ನಾನು ಆ ಕಮೆಂಟ್ಗಳನ್ನ ನನಗೆ ಅರ್ಥ ಆದ್ರೆ ಓದ್ತೇನೆ, ಇಲ್ಲಾಂದ್ರೆ ನಾನು ಟ್ರಾನ್ಸ್ಲೇಟ್ ಮಾಡಿ ಓದ್ತೇನೆ. ಸೊ ಕನ್ನಡ, ಇಂಗ್ಲಿಷ್ ನನಗೆ ಅರ್ಥ ಆಗುತ್ತೆ. ಮಿಕ್ಕೆಲ್ಲ ಭಾಷೆಗಳನ್ನ ನಾನು ಟ್ರಾನ್ಸ್ಲೇಟ್ ಮಾಡಿ ಓದ್ಕೊಳ್ತೇನೆ. ಸೊ ನಿಮ್ಮ ಭಾಷೆಯಲ್ಲಿ ನೀವು ಏನಾದ್ರೂ ಬರ್ತ್ಕೊಳ್ಳಿ ಕಾಮೆಂಟ್ ಅಲ್ಲಿ. ನಿಮಗೆ ಈ ನಾಣ್ಯಗಳು ಯಾಕೆ ಬೇಕು, ಹಳೆ ನಾಣ್ಯಗಳ ಬಗ್ಗೆ ನೀವು ಡೀಟೇಲ್ಸ್ ಗಳನ್ನ ಬರೀಬೇಕಾಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಇದಕ್ಕೆ ಯಾವಾಗ ಮುಕ್ತಾಯ ಆಗುತ್ತೆ ಅಂದ್ರೆ ನೋಡಿ, ಇವತ್ತು ಶುರುವಾಗ್ತಾ ಇರೋದು ಯಾವತ್ತು? ಜನವರಿ 11ನೇ ತಾರೀಕು ನಿಮಗೆ ಶುರುವಾಗ್ತದೆ ಈ ಒಂದು ಕಾಂಟೆಸ್ಟ್. ಈ ಒಂದು ಸ್ಪರ್ಧೆ 11ನೇ ತಾರೀಕು ಶುರುವಾಗ್ತಾ ಇದೆ. ಮುಗಿಯುವಂಥದ್ದು ಮುಂದಿನ ತಿಂಗಳು 10ನೇ ತಾರೀಕು. ಸುಮಾರು 1 ತಿಂಗಳಿರುತ್ತೆ. ಫೆಬ್ರವರಿ 10ರವರೆಗೂ ನಿಮ್ಗೆ ಅವಕಾಶ ಇರುತ್ತೆ. ನಾಣ್ಯಗಳ ಮಹತ್ವವನ್ನು ನೀವು ತಿಳ್ಕೊಳ್ಬೇಕು. ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಬೇಕು. ಅದೇ ರೀತಿ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿರಬೇಕು. 5 ಜನಕ್ಕೆ ಮಿನಿಮಮ್ ಶೇರ್ ಮಾಡಿರಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿರಬೇಕು. ವಿಡಿಯೋಗೆ ಒಂದು ಲೈಕ್ ಮಾಡಿರಬೇಕು. ಮತ್ತೆ ಹೈಪ್ ಮಾಡಿರಬೇಕು ಸ್ನೇಹಿತರೆ, ವಿಡಿಯೋನ ಹೈಪ್ ಮಾಡಿರಬೇಕು. ಸೊ ಹೆಚ್ಚೆಚ್ಚು ಜನರಿಗೆ ರೀಚ್ ಆಗಲಿ. ಬೆಂಗಳೂರು ಎಕ್ಸಿಬಿಷನ್ ಅಲ್ಲಿ ನಾನು ಲೈವ್ ಆಗಿ ಕೊಡ್ತೇನೆ. ನಾನು ಅದಕ್ಕೆ ಪ್ರೂಫ್ ಕೂಡ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಯಾವುದೇ ರೀತಿಯ ಮೋಸ ಇರೋದಿಲ್ಲ. 5 ಜನಗಳಿಗೆ ಖಂಡಿತವಾಗಿ ನಾನು ಕೊಡ್ತೇನೆ. ಅಥವಾ ಯಾರಾದ್ರೂ ಬೆಂಗಳೂರು ಸುತ್ತಮುತ್ತ ಇದ್ದೀರಾ ಅಂದ್ರೆ ನಾನು ನನ್ನ ಒಂದು ಲೊಕೇಶನ್ ಕೂಡ ಹೇಳ್ತೇನೆ, ಬಂದು ನಮ್ಮ ಮನೆ ಹತ್ರನೇ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು. ಎಕ್ಸಿಬಿಷನ್ಗೆ ನಾನು ಬರಕ್ ಆಗೋದಿಲ್ಲ ಅಂದ್ರೆ ನಮ್ಮ ಮನೆ ಲೊಕೇಶನ್ ಕೂಡ ನಾನು ಹೇಳ್ತೇನೆ, ನೀವು ಅಲ್ಲಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಬಹುದು ಈ ಒಂದು ಬಾಕ್ಸ್ ಗಳನ್ನ. ಒಂದೊಂದು ಬಾಕ್ಸ್ ನಿಮ್ಗೆ ಏನಿಲ್ಲ ಅಂದ್ರೂ 500 ರೂಪಾಯಿಂದ 1000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇರುವಂತದ್ದು. ಎಲ್ಲವೂ ಕೂಡ ಅತ್ಯದ್ಭುತವಾದಂತಹ ಕಂಡೀಷನ್ ನಾಣ್ಯಗಳನ್ನೇ ನಾನು ಇಟ್ಟಿರುವಂತದ್ದು. ಮಿನಿಮಮ್ ಅಂದ್ರೆ ಎಕ್ಸ್ಟ್ರಾ ಫೈನ್ ಕಂಡೀಷನ್ ನಾಣ್ಯಗಳೇ ಇರುವಂತದ್ದು. ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇಂದ UNC ಗ್ರೇಡ್ ನ ನಾಣ್ಯಗಳನ್ನ ನಾನು ಇಲ್ಲಿ ಇಟ್ಟಿರುವಂತದ್ದು. ಯಾವುದೇ ರೀತಿಯ ಹಾಳಾಗಿರೋ ನಾಣ್ಯಗಳನ್ನ ಇದರಲ್ಲಿ ಇಟ್ಟಿಲ್ಲ. ದಯವಿಟ್ಟು ಅನ್ಯತಾ ಭಾವಿಸಬಾರದು. ಇದನ್ನ ನಾನು ಮಾಡ್ತಾರ ಉದ್ದೇಶ ಏನಪ್ಪಾ ಅಂದ್ರೆ, ಜನಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಕಾಯಿನ್ ಎಕ್ಸಿಬಿಷನ್ಗೆ ಬರಬೇಕು. ಮತ್ತೆ ಹಳೆ ನಾಣ್ಯಗಳ ನಮ್ಮ ಸಂಪ್ರದಾಯ ಏನಿದಾವಲ್ಲ, ನಾವು ಯಾವ ರೀತಿ ಬೆಳೆದು ಬಂತಲ್ಲ ನಮ್ಮ ನಾಣ್ಯಗಳ ಪರಂಪರೆ, ಅದು ಜನರಿಗೆ ಹೆಚ್ಚೆಚ್ಚು ರೀಚ್ ಆಗ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಬೇರೆ ಯಾವುದೂ ಇಲ್ಲ. ಇದರಲ್ಲಿ ಯಾವುದೇ ರೀತಿಯ ಗೋಲ್ಮಾಲ್ ಇಲ್ಲ, ಏನೂ ಇಲ್ಲ. ಯಾವುದೇ ರೀತಿಯ ಕೆಟ್ಟ ಗಾಳಿ ಸುದ್ದಿಗಳಿಗೆ ನೀವು ಕಿವಿ ಕೊಡಬೇಡಿ. ನನ್ನ ಮನಸ್ಸಿನ ಖುಷಿಗೋಸ್ಕರ ನಾನು ಇದನ್ನ ಮಾಡ್ತಾ ಇರೋದು. ಬೇರೆ ಯಾವುದೇ ಒಂದು ನೀಚ ಉದ್ದೇಶ ಇದರಲ್ಲಿಲ್ಲ. ದಯವಿಟ್ಟು ಈ ಒಂದು ನಾಣ್ಯಗಳ ಮಹತ್ವವನ್ನ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು. ಅದನ್ನ ಆ ಜನರೇಷನ್ ಬೈ ಜನರೇಷನ್ ಪಾಸ್ ಮಾಡಬೇಕು. ನಮ್ಮ ಪೂರ್ವಜರು ನನಗೆ ಇದರ ಇಂಪಾರ್ಟೆನ್ಸ್ ನನಗೆ ತಿಳಿಸಿರೋದ್ರಿಂದ ನನ್ನ ಮುಂದಿನ ಜನರೇಷನ್ಗೆ ಇದನ್ನ ನಾನು ಕನ್ವೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಮಾತ್ರ ನಾನು ಒಂದು ಸಣ್ಣ ಪ್ರಯತ್ನ, ಜನಗಳಿಗೆ ಹೆಚ್ಚೆಚ್ಚು ರೀಚ್ ಆಗಲಿ, ಕಾಯಿನ್ ಎಕ್ಸಿಬಿಷನ್ಗೆ ಬರಲಿ. ನಾನು ಯಾರಿಗೂ ನೀವು ಅಲ್ಲಿಗೆ ಬಂದು ತಗೊಳ್ಳಿ ಬಿಡಿ, ಅದು ನಿಮಗೆ ಬಿಟ್ಟಿದ್ದು. ಎಂಟ್ರಿ ಫೀಸು ಬೆಂಗಳೂರು ಎಕ್ಸಿಬಿಷನ್ಗೆ 3 ದಿನಕ್ಕೆ 500 ರೂಪಾಯಿ ಇರುತ್ತೆ. 1 ದಿನಕ್ಕೆ ಮಾತ್ರ ಹೋಗ್ತೀನಿ ಅಂದ್ರೆ 200 ರೂಪಾಯಿ ಇರುತ್ತೆ. ಸೊ ನಿಮ್ಗೆ ಬರಲ್ಲ ಸರ್, ನಾನು ಹೊರಗಡೆ ಇಸ್ಕೊಂಡು ಕಲೆಕ್ಟ್ ಮಾಡ್ಕೊತೀನಿ ಅಂದ್ರೆ ಖಂಡಿತವಾಗ್ಲೂ ಪರವಾಗಿಲ್ಲ. ನೀವು ಯಾವ ರೀತಿ ಎಂಟ್ರಿ ಫೀಸ್ ಕೊಡಬೇಕಾಗಿಲ್ಲ. ಸೊ ಅವೆನ್ಯೂ ರೋಡ್ ಹತ್ರ ಎಂಟ್ರಿಯಲ್ಲಿ ಬಂದ್ರೆ ಕಾವೇರಿ ಭವನ್ ಹತ್ರ, ಅಲ್ಲೇ ನಾನು ನಿಮ್ಗೆ ಅಲ್ಲೇ ಕೊಡ್ತೀನಿ. ನೀವು ಬರೋ ಅವಶ್ಯಕತೆ ಇರೋದಿಲ್ಲ. ಅಥವಾ ನೀವೆಲ್ಲಾದ್ರೂ ಬೆಂಗಳೂರು ಸುತ್ತಮುತ್ತ ಇದ್ದೀರಾ ಅಂದ್ರೆ ಶನಿವಾರ ಭಾನುವಾರ ನನ್ನ ಮನೆಯಲ್ಲಿ ಫ್ರೀ ಆಗಿರ್ತೇನೆ. ಅವತ್ತು ಬಂದ್ರೆ ಕೂಡ ಈ ಒಂದು ನಾಣ್ಯಗಳು ನಿಮ್ಮದಾಗುತ್ತೆ.